ವಾಲಿಯ ಮಾರ್ಗಕ್ಕೆ ಯಾರು ಮುಳ್ಳಾಗುತ್ತಾರೋ ವಾಲಿ ಅವರ ಅಸ್ತಿತ್ವವನ್ನೇ ಅಳಿಸಿಬಿಡುತ್ತಾನೆ. ಮಾರುತಿ, ಕಣ್ಣು ತೆರೆದು ನೋಡು. 4 ದಿಕ್ಕುಗಳಲ್ಲೂ ಸಾವು ನಿನ್ನನ್ನು ಸುತ್ತುವರಿದಿದೆ. ಈಗ ಏನು ಮಾಡುವೆ? ನಿನ್ನ ತಾಯಿಯ ಪ್ರತೀಕಾರ ತೆಗೆದುಕೊಳ್ಳುವೆಯೋ ಅಥವಾ ನಿನ್ನ ಪ್ರಾಣ ರಕ್ಷಿಸಿಕೊಳ್ಳುವೆಯೋ? ಮಾರುತಿ ಅಲ್ಲೆಲ್ಲೂ ಇಲ್ಲ ಅಲ್ಲ? ಇಲ್ಲ ಮಹಾರಾಣಿ. ಸ್ವಾಮಿ, ತಮ್ಮ ಕೋಣೆಯಲ್ಲಿಲ್ಲವಾದರೆ ಬೇರೆ ಎಲ್ಲೋ ಇರಬಹುದು. ಹೋಗಿ ಹುಡುಕಿ. ನಾವು ಪೂರ್ತಿ ಅರಮನೆ ಎಲ್ಲ ಹುಡುಕಿದ್ವಿ ಮಹಾರಾಜ. ನಮ್ಗೆಲ್ಲೂ ಅವ್ರು ಕಾಣಿಸ್ತಿಲ್ಲ. ಎಲ್ಲೂ ಇಲ್ಲವೇ? ನಮ್ಮ ಮನಸ್ಸು ವ್ಯಾಕುಲವಾಗ್ತಿದೆ ಮಹಾರಾಜ. ಅಂಜನಿ, ಹೇ ವಾಯುದೇವ, ನೀವು ನಮ್ಮ ಕುಲ ದೇವತೆ. ನಮ್ಮ ಮಾರುತಿ ಸಂಕಟದಲ್ಲಿದ್ದಾರೆ ಅನ್ನೋ ನಮ್ಮ ಅನುಮಾನ ನಿಜವಾಗಿದ್ದರೆ ನಮ್ಮ ಕುಲದೀಪದ ರಕ್ಷಣೆಯನ್ನು ಮಾಡಿ ವಾಯುದೇವ. ನಮ್ಮ ಭಕ್ತಿ ಪವಿತ್ರವಾಗಿದ್ದಲ್ಲಿ ನೀವು ನಮ್ಮ ಮಾರುತಿಯ ರಕ್ಷಣೆಯನ್ನು ಮಾಡಲೇಬೇಕು. ನೀವು ರಕ್ಷಿಸಲೇಬೇಕು. ಇದು ಸುಮೇರು ಮಹಾರಾಣಿ ತನ್ನ ಪುತ್ರನಿಗಾಗಿ ಮಾಡುತ್ತಿರೋ ಪ್ರಾರ್ಥನೆ. ಅಂದರೆ ನನ್ನ ಮಾನಸ ಪುತ್ರ ಮಾರುತಿ ಸಂಕಷ್ಟದಲ್ಲಿದ್ದಾನೆ. ನಾನು ಅವನ ರಕ್ಷಣೆ ಮಾಡಬೇಕು. ಸತ್ತ ವಾಲಿಯ ಪರಮಶತ್ರು ಸತ್ತ. ಈಗ ನಮಗೆ ಯಾರಿಂದ ಯಾವ ಭಯವೂ ಇಲ್ಲ, ಯಾವುದೇ ಸಂಕಟವಿಲ್ಲ. ಅಜೇಯ ನಾವು. ಈ ಸೃಷ್ಟಿಯ ದೊಡ್ಡ ಶಕ್ತಿಶಾಲಿ ವಾನರ ಯಾರು? ನಾವು, ಮಹಾಬಲಿ ವಾಲಿ. हनुमंत ज्ञान गुणधाम जय कपीशनि अविरत नामा जय हनुमंत ज्ञान गुणधाम जय कपीशनि ಇದು ಅಸಂಭವ. रामदूत तुलित बलधाम अंजनी पुत्र पवन सुत नामा महावीर विक्रम बजरंगी कुमति निवार सुमति आसंगी शंकर रूपने केसरी सुतने तेज प्रतापने जगवंदितने. ನಿಮ್ಮ ಜೊತೆ ನಿಮ್ಮ ಪಿತಾ ವಾಯುದೇವನ ಆಶೀರ್ವಾದ ಇದೆ ಪುತ್ರ. ಅವಿರತ ನಾಮ ಹಸ್ತದಿ ಧ್ವಜವಜ್ರಮಂಗೊಳಿಸಿ. ಆಶ್ಚರ್ಯವಾಯ್ತಾ ನಮ್ಮನ್ನ ಜೀವಂತವಾಗಿ ನೋಡಿ? ದೇವ್ರು ನಿನ್ನಂತ ಪಾಪಿ ಕಡೆಗೆ ಹೇಗಿರೋಕ್ ಸಾಧ್ಯ? ಸಾಧ್ಯನೇ ಇಲ್ಲ. ನೀನೇನ್ ಮಾಡ್ಬೇಕಿತ್ತು ಅದನ್ನ ಮಾಡಿದ್ಯಾ. ಈಗ ನೋಡು ಈ ಮಾರುತಿಯ ಗದೆಯ ಶಕ್ತಿನ.
ಸಾಧ್ಯವಾಗಲು ಸಾಧ್ಯವಿಲ್ಲ. ಇಲ್ಲ, ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತನ. ಹೇ ದಿವ್ಯ ಬಾಲಕ, ನೀವು ಈ ವಜ್ರಪಾಶವನ್ನು ಕಿತ್ತು ಹಾಕಿ ನಮಗೆ ಮುಕ್ತಿ ನೀಡಿದ್ದೀರಾ. ಶತ ಶತ ನಮನಗಳು ನಿಮಗೆ. ವಾಲೆ, ನೀನು ತಂತ್ರದಿಂದ ನಮ್ಮನ್ನು ಬಂದಿ ಮಾಡಿ ಕೊಟ್ಟ ಯಾತನೆಗಳನ್ನು ಈ ದುದುಂಬಿ ಎಂದಿಗೂ ಮರೆಯುವುದಿಲ್ಲ, ಎಂದಿಗೂ ಇಲ್ಲ. ಸರಿಯಾದ ಸಮಯ ಬಂದಾಗ ಪ್ರತಿಕಾರ ಅವಶ್ಯವಾಗಿ ತೆಗೆದುಕೊಳ್ಳುತ್ತೇನೆ, ಅವಶ್ಯವಾಗಿ. ನಾವು ಹಾರ್ತಾ ಇದ್ವಿ, ಆದ್ರೆ ಹೇಗೆ? ಇವಾಗ ಗೊತ್ತಾಯ್ತು ನಮ್ಗೆ ಇದು ಯಾರ ಚಮತ್ಕಾರ ಅಂತ. ಇದು ಚಮತ್ಕಾರ ಅಲ್ಲ ಪುತ್ರ. ಒಬ್ಬ ಪಿತಾ ತನ್ನ ಪುತ್ರನ ರಕ್ಷಣೆ ಮಾಡಿದ್ದಾನೆ ಮತ್ತು ತಂದೆಯ ಧರ್ಮವನ್ನು ಪಾಲಿಸಿದ್ದಾನೆ. ನಿಮ್ಮ ಜೊತೆ ನಿಮ್ಮ ತಂದೆ ವಾಯುದೇವನ ಆಶೀರ್ವಾದ ಇದೆ ಪುತ್ರ. ಯಶಸ್ವಿ ಭವ. ಅವಶ್ಯವಾಗಿ ಇದು ನಮ್ಮ ಪ್ರಭು ಶ್ರೀರಾಮನ ಲೀಲೆ. ಮತ್ತೆ ಇದು ನಮ್ಮ ತಂದೆ ತಾಯಿಯ ಆಶೀರ್ವಾದ. ಯಾವಾಗ್ಲೂ ಸುರಕ್ಷಾ ಚಕ್ರವಾಗಿ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಇದೇ ಪವಾಡದಿಂದ ಆ ದುಷ್ಟ ದುದುಂಬಿನ ಪರಾಜಿತಗೊಳಿಸಿದ್ವಿ. ಅದೇ ಪ್ರಕಾರ ನಮ್ಮ ಅಮ್ಮನ ಆರೋಗ್ಯನೂ ಕೂಡ ಸರಿ ಮಾಡಿ ಪ್ರಭು. ಜೈ ಶ್ರೀರಾಮ. ನಮಗೆ ನಮ್ಮ ಕಣ್ಣುಗಳಿಂದಲೇ ನಂಬಲು ಆಗುತ್ತಿಲ್ಲ. ನಾವೆಷ್ಟು ಅಧಿಕ ಎಂದು ಯೋಚಿಸಿದ್ದೆವೋ, ನಿನ್ನ ಮಾಯಾವಿ ಶಕ್ತಿಗಳು ಅದಕ್ಕಿಂತ ಅಧಿಕ ಮಾಯಾವಿ ಮತ್ತು ಪ್ರಭಾವಶಾಲಿಯಾಗಿದೆ. ಪರವಾಗಿಲ್ಲ, ನೀನು ಮಾಯಾವಿಯಾದರೆ ನಾವು ಮಹಾಬಲಿ ವಾಲಿ. ಇವತ್ತಿನ ಈ ಪರಾಜಯ ನಮ್ಮನ್ನು ಮತ್ತಷ್ಟು ದೃಢ ನಿಶ್ಚಿತಗೊಳಿಸಿದೆ. ಮಾರುತಿ, ನಿನ್ನ ಮೃತ್ಯು ನಮ್ಮ ಕೈಯಿಂದಲೇ ಆಗುವುದು. ಮಹಾಬಲಿ ವಾಲಿಯ ಕೈಯಿಂದ ಮಾರುತಿ. ಅಮ್ಮ, ಮಾರುತಿ, ಅಮ್ಮ, ಮಾರುತಿ, ಮಾರುತಿ, ಎಲ್ಲಿ ಹೊರಟೋಗಿದ್ರಿ ಮಾರುತಿ? ಎಲ್ಲಿ ಹೊರಟೋಗಿದ್ರಿ ನಮ್ಮನ್ನು ಬಿಟ್ಟು? ತಪ್ಪಾಯ್ತು ಅಮ್ಮ. ಇನ್ಮುಂದೆ ನಾವು ನಿಮ್ಮನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಬಂದನು ಬಂದನು ಬಾಲ ಹನುಮಂತ, ಅಂಜನಿ ಪುತ್ರ ಪವನ ಸುತ ನಾಮ. ಸಾಹಸ ಅಂದರೆ ಒಂದೇ ನಾಮ, ಅದುವೇ ಮಾರುತಿ ಜಯ ಶ್ರೀರಾಮ. ಸಾಹಸ ಅಂದರೆ ಒಂದೇ ನಾಮ, ಅದುವೇ ಮಾರುತಿ ಜಯ ಶ್ರೀರಾಮ. ಅದುವೇ ಮಾರುತಿ ಜಯ ಶ್ರೀರಾಮ. ಅದುವೇ ಮಾರುತಿ ಜಯ ಶ್ರೀರಾಮ. ಇಲ್ಲಿಂದ ಕೆಳಗಿನ ದೃಶ್ಯ ತುಂಬಾ ಮನೋಹರವಾಗಿದೆ. ಗಿಣಿಗಳೇ ಪ್ರಣಾಮಗಳು, ಪಾರಿವಾಳಗಳೇ ಪ್ರಣಾಮಗಳು. ನೀವೆಲ್ಲ ಹಾರಾಡ್ತಾ ಇರೋದನ್ನ ನೋಡಿದ್ರೆ ಆನಂದ ಆಗುತ್ತೆ. ಈ ಆಕಾಶ ಎಲ್ಲ ನಿಮ್ಗೆ ಅನ್ನೋ ತರ ಹಾರಾಡ್ತಿದ್ದೀರಾ. ಇನ್ಮೇಲಿಂದ ಆಟಾಡೋದು ಮುಗೀತು. ಇನ್ ಮುಂದೆ ಮಾರುತಿ ಹಾರ್ತಾ ಇರ್ತಾರೆ. ಎಂತ ಮನೋಹರವಾದ ದೃಶ್ಯ. ಅಮ್ಮ ಏನಾದ್ರೂ ನಮ್ಮನ್ನ ಹೀಗ್ ನೋಡಿದ್ರೆ ಚಡಪಡಿಸ್ತಾ ಇರ್ತಾರೆ. ನೀವು ಮನೋಹರವಾದ ದೃಶ್ಯ ನೋಡ್ತೀರಿ, ಇಲ್ಲಿ ಮಾತಾ ಚಡಪಡಿಸ್ತಿರ್ತಾರೆ. ಮಾರುತಿ, ಏಣಿ ಮಾರುತಿ, ನಾವೆಲ್ಲಿದ್ದೀವಿ ಅಮ್ಮ? ನೀವು ನನ್ನ ಮಡ್ಲಲ್ಲೇ ಇದ್ದೀರಲ್ಲ. ಅಯ್ಯೋ, ನಾವ್ ಇಲ್ಲಿ ಹೇಗ್ ಬಂದ್ವಿ? ಸರ್ವಪ್ರಥಮ ನೀವು ಇದನ್ನ ಹೇಳಿ, ಇದೇನಿದು ಇಲ್ಲಿ ಎಲ್ಲ ಅಸ್ತವ್ಯಸ್ತವಾಗಿದೆ? ಅದು ಯಾವ ಮಹಾಯುದ್ಧ ನಡೀತು ಇಲ್ಲಿ? ನಮ್ಗೇನ್ ಗೊತ್ತಮ್ಮ, ನಾವು ನಿದ್ದೆ ಮಾಡ್ತಿದ್ವಲ್ಲ. ಮಾರುತಿ, ಈ ಕಾರ್ಯ ನಿಮ್ಮದಲ್ಲದೆ ಬೇರೆ ಯಾರ್ದೂ ಅಲ್ಲ.
ಕನಸಿನಲ್ಲಿ ಏನಾದ್ರೂ ನೋಡಿದ್ರಾ? ಏನ್ ನೋಡಿದ್ರಿ? ಹೇಳ್ಬಿಡೋಣ್ವಾ ನಮ್ಗೆ ಹಾರಕ್ ಬರುತ್ತೆ ಅಂತ? ಬೇಡ ಬೇಡ, ಅಮ್ಮ ಚಿಂತಿತರಾಗ್ಬಿಡ್ತಾರೆ. ಏನು? ನಮಗ್ ನೆನ್ಪಾಗ್ತಾ ಇಲ್ಲ ಅಮ್ಮ. ಇದ್ಯಾರೋ ಬೇರೆಯವ್ರು ಮಾಡಿರ್ಬೇಕು. ಯಾರಿರ್ಬೋದು ಅಂತ ನೀವೇ ಹೇಳಿ ಅಮ್ಮ. ಬೇರೆ ಯಾರಾದ್ರೂ? ಸರಿ, ಹಾಗಿದ್ದಲ್ಲಿ ನಿಮ್ಮ ಕೋಣೆಯಲ್ಲಿ ಇಬ್ಬರು ಸೈನಿಕರನ್ನ ನಿಯೋಜಿಸೋಣ. ಬೇಡ ಬೇಡ ಅಮ್ಮ, ನಮ್ ಜೊತೆ ಗದೆ ಇದೆ. ಈ ಕೆಲ್ಸ ಎಲ್ಲ ಈ ಗದೆಯ ದಿವ್ಯ ಶಕ್ತಿ ಇದೆ ಇರ್ಬೇಕು. ಜಗನ್ಮಗನ್ ಬಂಧುಗೆ ಈ ವಿಷಯನ ಹೇಳಲೇಬೇಕು. ಮಾರುತಿ, ಏನಾಯ್ತು? ಏನಿಲ್ಲ ಅಮ್ಮ, ಹೊಟ್ಟೆ ಹಸಿವಾಗ್ತಿದೆ. ನಡೆಯಿರಿ, ಉಪಹಾರ ಮಾಡೋರಂತೆ. ಮಾರುತಿ, ಈ ಪೆಟ್ಟು ಹೇಗಾಯ್ತು? ಗೊತ್ತಿಲ್ಲ ಅಮ್ಮ, ಆಟಾಡ್ಬೇಕಾದ್ರೆ ಎಲ್ಲೋ ಪೆಟ್ಟಾಗಿರ್ಬೇಕು. ಮಾರುತಿ, ಮಾರುತಿ ಮಾರುತಿ ಹತ್ರ ಚಂಚಲತೆ ತುಂಬಾನೇ ಇದೆ. ಬೇರೆ ಹುಡುಗರ ತರ ಮಾರುತಿ ಅಲ್ಲ. ಆ ಕಾರಣದಿಂದನೇ ಮಾರುತಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡ್ತಾನೆ ಇರ್ತಾರೆ. ಇದ್ರ ಬಗ್ಗೆ ಮತಂಗ ಋಷಿಗಳನ್ನ ಕೇಳಲೇಬೇಕು. ಇನ್ನು ಎಷ್ಟೊತ್ತು ಕಾಯೋದು ಮಾರುತಿಗೋಸ್ಕರ? ಬರ್ಲಿ ಇವತ್ತು ಮಾರುತಿ, ಅವನ್ಗೆ ಸರಿಯಾಗಿ ಪಾಠ ಕಲಿಸ್ತೀವಿ. ನೀವ್ಯಾರು ತಡಿಬಾರ್ದು ನನ್ನನ್ನ. ಜಗನ್ ಮಗನ್ ಬಂದು ಎಲ್ಲಿ ಹೋಗಿದ್ದೆ ಮಿತ್ರ? ನಮ್ಗೆ ಬಹಳ ಚಿಂತೆ ಆಗ್ತಿತ್ತು ನಿನ್ ಬಗ್ಗೆ. ಕ್ಷಮಿಸ್ಬಿಡಿ ಮಿತ್ರರೇ, ನಾವು ನಿಮ್ಮನ್ನ ತುಂಬಾ ಕಾಯಿಸ್ಬಿಟ್ವಿ. ಆದ್ರೆ ನಾವು ಎಂತ ಸಮಾಚಾರ ತಂದಿದೀವಿ ಅಂದ್ರೆ ನೀವು ಎಲ್ಲ ಮರ್ತೋಗ್ಬಿಡ್ತೀರಾ. ಲಾಡು ತಂದಿದ್ಯಾ? ಲಡ್ಡು ಅಲ್ಲ, ಹಣ್ಣು ಅಲ್ಲ, ಖೀರು ಅಲ್ಲ, ಅದಕ್ಕಿಂತ ಅಧಿಕ. ಅದೇನು ಅಂತ ಬೇಗ ಹೇಳು. ನಾವು ಹಾರಬಹುದು. ಅದೇಗ ಹಾರಕ್ಕಾಗುತ್ತೆ? ಸತ್ಯ ಹೇಳ್ತಿದೀವಿ, ನಾವೀ ಗದೆ ಶಕ್ತಿಯಿಂದ ಹಾರಬಹುದು. ಹಾರೋಕ್ ಬರ್ತಿದ್ರೆ ನೀನ್ ಇಷ್ಟ ಅಡ್ವಾಗಿ ಬರ್ತಿರ್ಲಿಲ್ಲ. ನಿಮ್ ನಾಯಕನ್ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಸರಿ, ಹಾಗಿದ್ರೆ ನೀವೇ ನಿಮ್ ಕಣ್ಣಾರೆ ನೋಡಿದಾಗ ನಂಬ್ತೀರಾ. ಸತ್ಯ ಮಾರುತಿ, ಈ ತರ ಚಮತ್ಕಾರ ನಾವೆಲ್ಲೂ ನೋಡೇ ಇರ್ಲಿಲ್ಲ. ಪರವಾಗಿಲ್ಲ, ನೀನ್ ಅಭ್ಯಾಸ ಮಾಡು, ನಾವಿಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತೀವಿ. ದೇವಿ, ನಮಗೆ ನಿಮ್ಮ ಚಿಂತೆಯ ಕಾರಣ ಅರ್ಥವಾಗುತ್ತಿದೆ. ನಮ್ಮ ಮಾರುತಿ ಸ್ವಲ್ಪ ಚಂಚಲತೆ ಹೌದು, ಆದರೆ ಯಾರಿಗೂ ನೋವುಂಟು ಮಾಡುವುದಿಲ್ಲ. ಈ ವಯಸ್ಸಲ್ಲಿ ಆಕರ್ಷಣೆಯು ಸ್ವಾಭಾವಿಕವೇ ದೇವಿ. ಅವರಲ್ಲಿರೋ ಶಕ್ತಿ ಅಸಾಧಾರಣವಾದದ್ದು. ಅವರ ಮನಸ್ಸನ್ನ ಹಿಡಿತದಲ್ಲಿಟ್ಕೊಳ್ಳುವಂತ ಯಾವ್ದಾದ್ರೂ ಒಂದು ಕೆಲಸದಲ್ಲಿ ಅವರನ್ನ ತೊಡಗಿಸ್ಬೇಕು. ಇಲ್ಲವಾದಲ್ಲಿ ಮಾರುತಿ ಯಾವ್ದಾದ್ರೂ ಸಂಕಟದಲ್ಲಿ ಸಿಕ್ಕಾಕೊಂಡು ಏನಾದ್ರೂ ಅನಾಹುತ ಮಾಡ್ಕೊಳ್ತಾನೆ ಇರ್ತಾರೆ. ಅವರನ್ನ ಕೋಣೆಯಲ್ಲಿ ಬಂಧಿಸಿ ಇಡೋದಕ್ಕಾಗೋದಿಲ್ವಲ್ಲ ಋಷಿವರಿಯರೇ? ಹಾಗೆ ಆಗಲಿ ದೇವಿ, ನಾವು ಮಾರುತಿಯ ಜೊತೆ ಮಾತನಾಡುತ್ತೇವೆ. ಎಲ್ಲಿದ್ದಾರೆ ಅವರು? ಮಾರುತಿ, ನಾವೀಗ ನಿದ್ದೆ ಮಾಡ್ತೀವಿ. ನಿನಗ್ ಹಾರಾಡಕ್ ಬಂದ್ಮೇಲೆ ನಮ್ಮನ್ನ ಎಚ್ಚರಿಸು, ಆಯ್ತಾ? ನಮ್ ಮಾತ್ನ ನಂಬಿ. ಅವತ್ ನಾವು ದುದುಂಬಿ ಜೊತೆ ಯುದ್ಧ ಮಾಡುವಾಗ ನಾವು ಹಾರಾಡ್ತಾ ಇದ್ವಿ. ನಾವು ಹಾರಾಡಬಹುದು, ಆದ್ರೆ ಅಭ್ಯಾಸದ ಅವಶ್ಯಕತೆ ಇದೆ. ಈ ಗದೆಲೆ ಶಕ್ತಿ ಇದೆ. ನಾವಿದನ್ನ ಮೇಲೆ ಎಸಿತೀವಿ
ಮತ್ತೆ ಹಾರಿ ನಾವಿದನ್ನ ಹಿಡ್ಕೊಂಡ್ಬಿಡ್ತೀವಿ. ಹಾಗೆ ಇದ್ರ ಜೊತೆ ಹಾರ್ಬಿಡ್ತೀವಿ. ಮಾರುತಿ, ನಿನ್ಗೇನಾಗಿಲ್ಲ ತಾನೆ? ರಾಣಿ ಮತ್ತೆಗೇನಾದ್ರೂ ಗೊತ್ತಾದ್ರೆ ಆಟ ಆಡೋದೆಲ್ಲ ನಿಲ್ಲಿಸ್ಬಿಡ್ತಾರೆ. ನನ್ ಮಾತು ಎಲ್ಲಿ ಕೇಳ್ತಾನೆ? ನಮ್ಗೆ ಹಸಿವಾಗ್ತಿದೆ, ಏನಾದ್ರೂ ತಿನ್ಬೇಕು. ನಡೀರಿ ಹೋಗೋಣ. ನಾನಂತೂ ಹೋಗ್ತೀನಿ. ಹಾ, ನಡೀರಿ ನಡೀರಿ. ಈ ಬಾಲಕ ಏನು ಮಾಡುತ್ತಿದ್ದಾನೆ? ನೋಡೋಣವೇ ಏನೆಂದು. ಅದ್ಭುತ! ಈ ವಾನರ ಬಾಲಕ ಹಾರಲು ಪ್ರಯತ್ನ ಪಡುತ್ತಿದ್ದಾನೆ. ನಾರಾಯಣ ನಾರಾಯಣ! ಅದು ಯಾವ ಗೊತ್ತಿಲ್ಲದ ಮಾಯಾವಿ ಶಕ್ತಿ ಇದೆ ಆ ವಾನರ ಬಾಲಕನಲ್ಲಿ. ನಮ್ಮ ಎಲ್ಲ ಪ್ರಹಾರಗಳಿಂದ ತಪ್ಪಿಸಿಕೊಳ್ಳುತ್ತಿದ್ದಾನೆ. ಇಲ್ಲ ವಾಲಿ, ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ನಿನ್ನಂತಹ ಮೂರ್ಖ ಇನ್ನೊಬ್ಬನಿಲ್ಲ. ರಾಜತಂತ್ರ ಹೇಳುತ್ತದೆ, ಸರಿಯಾದ ಸಮಯಕ್ಕಾಗಿ ಕಾಯಬೇಕೆಂದು. ಆದರೆ ಈ ಬಾರಿ ಏನು ಮಾಡಬೇಕೆಂದರೆ ಆ ಮಾರುತಿಯ ಮೃತ್ಯು ನಿಶ್ಚಿತವಾಗಬೇಕು. ಪ್ರಣಾಮಗಳು ಅಣ್ಣ. ನಿಮಗೆ ನೆನಪಿರುವಂತೆ ನಮ್ಮ ತಂದೆ ವೃಕ್ಷರಾಜರ ಪುಣ್ಯತಿಥಿಯ ಸಂದರ್ಭದಲ್ಲಿ ನೀವು 5 ದಿನಗಳ ಪೂಜೆ ಮಾಡಬೇಕು. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಪೂಜೆಯನ್ನು ಏಕಾಂತದಲ್ಲಿ ಮಾಡುತ್ತೇವೆ. ನಿಮ್ಮ ಆಜ್ಞೆಯಂತೆ ಅಣ್ಣ. ಈ ವಿಧಿಯಿಂದ ನಮಗೆ ಕ್ಷಮತೆ ಸಿಗುತ್ತದೆ ಮತ್ತು ಮರಳುತ್ತಿದ್ದಂತೆ ನಾವು ಆ ಚಂಚಲ ಮಾರುತಿಯ ರೆಕ್ಕೆ ಮುರಿಯುತ್ತೇವೆ. ಇದು ಯಾವ ಆಟ ಬಾಲಕ? ಪ್ರಣಾಮಗಳು ನಾರದರೆ. ಇದು ಆಟ ಅಲ್ಲ, ನಾವು ಪಕ್ಷಿಗಳ ತರ ಹಾರಾಡೋದು ಕಲಿತಿದೀವಿ. ಆದರೆ ಪಕ್ಷಿಗಳು ತಮ್ಮ ಮಾತಾಪಿತರಿಂದ ಹಾರುವುದನ್ನು ಕಲಿಯುತ್ತವೆ ತಾನೇ? ಆದ್ರೆ ನಮ್ಮ ಮಾತಾಪಿತಾಶ್ರೀಗೆ ಹಾರೋಕ್ ಬರೋದಿಲ್ಲ ಅಲ್ವಾ? ನಾರಾಯಣ ನಾರಾಯಣ! ಈ ಪಕ್ಷಿಗಳೇ ನಮಗೆ ಪ್ರೇರಣೆ. ನಮಗ್ ವಿಶ್ವಾಸ ಇದೆ, ನಾವು ಹಾರಬಲ್ಲೆವು. ಅರೆ, ಸಂಪೂರ್ಣ ಸೃಷ್ಟಿಯನ್ನು ತಿರುಗಿದ್ದೇವೆ, ಆದರೆ ಬೇರೆಲ್ಲೂ ನೋಡಿಲ್ಲ ಒಬ್ಬ ವಾನರ ಬಾಲಕ ಹಾರುವುದಕ್ಕೆ ಪ್ರಯತ್ನ ಪಡುತ್ತಿರುವುದನ್ನು. ಬಹಳ ರೋಚಕವಾಗಿದೆ. ಒಂದು ಪಕ್ಷಿ ಬೇರೆ ಪ್ರಜಾತಿಯ ಜೀವಿಗೆ ಹಾರುವುದಕ್ಕೆ ಪ್ರೇರಣೆಯಾಗಿದೆ ಎಂದು ತಿಳಿದು ಒಬ್ಬರು ಬಹಳ ಆನಂದಿಸುತ್ತಾರೆ. ಅದು ಬೇರೆ ಯಾರೂ ಅಲ್ಲ, ಪಕ್ಷಿರಾಜ ಗರುಡ. ನಾರಾಯಣ ನಾರಾಯಣ! ಪಕ್ಷಿರಾಜ ಗರುಡರಿಗೆ, ಪಕ್ಷಿರಾಜ ಗರುಡರಿಗೆ, ಪಕ್ಷಿರಾಜ ಗರುಡರಿಗೆ.